ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತಾರ್ ವಿದ್ಯಾರ್ಥಿಗಳೇ. ಇಂದಿನ ಈ ಒಂದು ತರಗತಿಯಲ್ಲಿ ಈ ಒಂದು ಸ್ವತಂತ್ರ ಚಳವಳಿಯಲ್ಲಿ ಹಲವಾರು ವಿಧಗಳು ಏನ್ ಬರುತ್ತೆ ಅದರ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯಲ್ಲಿ ಯಾವ ಮುಸ್ಲಿಂ ಸಂಘಟನೆಗಳು ಭಾಗವಹಿಸಿದವು? ಸರಿಯಾದ ಉತ್ತರ ವಹಾಬಿ, ಫರೈಜಿ ಮತ್ತು ತಯೂನಿ ಸಂಘಟನೆಗಳು. ನೋಡಿ, ವಹಾಬಿ, ಫರೈಜಿ ಮತ್ತು ತಯೂನಿ ಎಂಬ ಸಂಘಟನೆಗಳು ಇತರೆ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು ಈ ಒಂದು ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿ ಭಾಗವಹಿಸಿದ್ವು. ಆದ್ರೆ 1906ರಲ್ಲಿ ಸ್ಥಾಪನೆಯಾದಂತಹ ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ. ನೋಡಿ ವಿದ್ಯಾರ್ಥಿ, ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. 1906ರಲ್ಲಿ ಸ್ಥಾಪನೆಯಾದಂತ ಅಖಿಲ ಭಾರತ ಮುಸ್ಲಿಂ ಲೀಗ್ ಇದೇ ಭಾರತ ದೇಶದ ಅತಿ ದೊಡ್ಡ ಮುಸ್ಲಿಂ ಲೀಗ್ ಸಂಘಟನೆ. ಅದು ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿ ಭಾಗವಹಿಸಿರಲಿಲ್ಲ. ಇತರೆ ಸಂಘಟನೆಗಳಾದಂತಹ ವಹಾಬಿ, ಫರೈಜಿ ಮತ್ತು ತಯೂನಿ ಎಂಬ ಇತರೆ ಸಂಘಟನೆಗಳು ಮಾತ್ರ ಭಾಗವಹಿಸಿದ್ವು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ, ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯ ಸಮಯದಲ್ಲಿ ಆರಂಭವಾದಂತಹ ಪತ್ರಿಕೆಗಳು ಯಾವುವು? ಸರಿಯಾದ ಉತ್ತರ ಅಮೃತ ಬಜಾರ್ ಮತ್ತು ಸಂಜೀವಿನಿ. ಅಮೃತ ಬಜಾರ್ ಮತ್ತು ಸಂಜೀವಿನಿ ಎಂಬ ಪತ್ರಿಕೆಗಳು ಜನತೆಗೆ ವಿಚಾರಗಳನ್ನು ತಲುಪಿಸ್ತಾ ಇದ್ವು. ಮೂರನೇ ಪ್ರಶ್ನೆ, ಪಂಜಾಬಿನ ಪುರುಷ ಸಿಂಹ ಮತ್ತು ಕ್ರಾಂತಿಯ ಕಿಡಿ ಎಂದು ಯಾರನ್ನ ಕರೆಯಲಾಗುತ್ತಿತ್ತು? ಸರಿಯಾದ ಉತ್ತರ ಭಗತ್ ಸಿಂಗ್. ನೋಡಿ, ಭಗತ್ ಸಿಂಗ್ ರವರನ್ನ. ನೋಡಿ, ಒಂದು ಭಗತ್ ಸಿಂಗ್ ಅಂತಂದಾಗ ವಿದ್ಯಾರ್ಥಿಗಳೇ, ಈ ಒಂದು ಭಗತ್ ಸಿಂಗ್ ಭಾರತದ ಪ್ರಸಿದ್ಧ ಕ್ರಾಂತಿಕಾರಿ. ಭಗತ್ ಸಿಂಗ್, ಸುಖದೇವ್, ರಾಜಗುರು. ಭಗತ್ ಸಿಂಗ್, ಸುಖದೇವ್, ರಾಜಗುರು ಅವರು ಈ ಮೂರು ಜನರೇ ಈ ಒಂದು ಲಾಹೋರ್ ಪಿತೂರಿಯಲ್ಲಿ ಭಾಗವಹಿಸಿದಂತವರು. ನಂತರ ಭಗತ್ ಸಿಂಗ್ ಮತ್ತು ಬಟಕೇಶ್ವರ ಇವರೇ ದೆಹಲಿ ಸಂಸತ್ ಭವನದ ಮೇಲೆ ಬಾಂಬ್ ಅನ್ನು ಎಸೆದಿದ್ದು ವಿದ್ಯಾರ್ಥಿಗಳೇ. ಹೀಗೆ ನಂತರ ನೋಡಿ ವಿದ್ಯಾರ್ಥಿ, ಎಕ್ಸಲೆಂಟ್ ಇತಿಹಾಸ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳಿಗೆಗಳಿಗೆ ದೊರೆತೈತೆ, ಇಲ್ಲಾಂದ್ರೆ ಎಲ್ಲ ಆನ್ಲೈನ್ ದೊರೆತೈತೆ. ಇಲ್ಲಾಂದ್ರೆ 9008212257 ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗಿಲಿಗೆ ಪೋಸ್ಟ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ವಿವರಣಾತ್ಮಕವಾಗಿರುವಂತಹ ಪುಸ್ತಕ ವಿದ್ಯಾರ್ಥಿಗಳೇ, ನೀವು ಕೊಂಡು ಅಧ್ಯಯನ ಮಾಡಿ ಸಕ್ಸಸ್ ಆಗಿ. ನೋಡಿ, ನಾಲ್ಕನೇ ಪ್ರಶ್ನೆ, ಅಮೆರಿಕ ಕಿ ಸ್ವತಂತ್ರದ ಕಾ ಇತಿಹಾಸ ಎಂಬ ಕೃತಿ ರಚಿಸಿದವರು ಯಾರು? ಸರಿಯಾದ ಉತ್ತರ ರಾಮ್ ಪ್ರಸಾದ್ ಬಿಸ್ಮಿಲ್ ರವರು. ಐದನೇ ಪ್ರಶ್ನೆ, ಭಾರತದ ಪ್ರಥಮ ಕ್ರಾಂತಿಕಾರಿ ಯಾರು? ಸರಿಯಾದ ಉತ್ತರ ವಾಸುದೇವ ಬಲವಂತ ಫಡಕೆ. ಈ ಒಂದು ಭಾರತದ ಪ್ರಥಮ ಕ್ರಾಂತಿಕಾರಿ ವಾಸುದೇವ ಬಲವಂತ ಫಡಕೆ. ಈ ಒಂದು ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಕ್ರಾಂತಿಕಾರಿ ಚಟುವಟಿಕೆ ಎಲ್ಲಿ ಆರಂಭವಾಯಿತು? ಮಹಾರಾಷ್ಟ್ರದಲ್ಲಿ ಆರಂಭ ಆಗ್ತದೆ ವಿದ್ಯಾರ್ಥಿಗಳೇ. ಈ ಮಹಾರಾಷ್ಟ್ರದಲ್ಲಿ ಆರಂಭವಾದಂತ ಕ್ರಾಂತಿಕಾರಿ ಚಟುವಟಿಕೆ ಎಲ್ಲಿ ಹೆಚ್ಚು ಬೆಳವಣಿಗೆ ಆಗ್ತದೆ, ಎಲ್ಲಿ ಹೆಚ್ಚು ಪ್ರಸಿದ್ಧತೆ ಪಡೆತೈತೆ? ಬಂಗಾಳದಲ್ಲಿ. ಆರನೇ ಪ್ರಶ್ನೆ, ವಾಸುದೇವ ಬಲವಂತ ಫಡಕೆಯವರು ಜನರಿಗೆ ಶಿಕ್ಷಣ ನೀಡಲು ಪುಣೆಯಲ್ಲಿ ಯಾವ ಸಂಸ್ಥೆ ಸ್ಥಾಪಿಸಿದರು? ಐಕ್ಯವರ್ಧಿನಿ ಎಂಬ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಏಳನೇ ಪ್ರಶ್ನೆ, ಹಿಂದುತ್ವ ಎಂಬ ಕೃತಿ ರಚಿಸಿದವರು ಯಾರು? ಸರಿಯಾದ ಉತ್ತರ ವಿ ಡಿ ಸಾವರ್ಕರ್. ನೋಡಿ, ವಿ ಡಿ ಸಾವರ್ಕರ್ ಹಿಂದುತ್ವ ಎಂಬ ಕೃತಿಯನ್ನು ಎಲ್ಲಪ್ಪ ರಚನೆ ಮಾಡ್ತಾರೆ ಅಂದ್ರೆ ರತ್ನಗಿರಿ ಜೈಲಿನಲ್ಲಿ ಬಂಧಿಸಿದ್ದಂತ ಸಮಯದಲ್ಲಿ ಬ್ರಿಟಿಷರು ರತ್ನಗಿರಿ ಜೈಲಿನಲ್ಲಿ ಬಂಧಿಸಿರ್ತಾರಲ್ಲ, ಆಗ ಅಲ್ಲೇ ಕೂತ್ಕೊಂಡು ಏನ್ ಮಾಡ್ತಾರೆ, ಈ ಒಂದು ಕೃತಿಯನ್ನು ರಚನೆ ಮಾಡಿದಂತವರೇ ವಿ ಡಿ ಸಾವರ್ಕರ್. ಎಂಟನೇ ಪ್ರಶ್ನೆ, ಭಾರತದ ಅರಾಜಕತೆಯ ಪಿತಾಮಹ ಎಂದು ಯಾರನ್ನು ಕರೆಯುವರು? ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್ರನ್ನ. ನೋಡಿ, ಭಾರತದ ಅರಾಜಕತೆಯ ಪಿತಾಮಹ, ಭಾರತದ ಪ್ರತಿಭಟನೆಯ ನೈಜ ಜನಕ, ತದನಂತರ ಲೋಕಮಾನ್ಯ, ತಿಲಕ್ ಮಹಾರಾಜ್ ಕಿ ಜೈ ಎಂಬ ಎಲ್ಲಾ ಬಿರುದುಗಳು ಈ ನಮ್ಮ ಬಾಲಗಂಗಾಧರ ತಿಲಕರಿಗೆ ಇದ್ದ ವಿದ್ಯಾರ್ಥಿಗಳ. ನಂತರ 9ನೇ ಪ್ರಶ್ನೆ, ಕೇಸರಿ ಪತ್ರಿಕೆ ಆರಂಭಿಸಿದವರು ಯಾರು? ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕರು. ನಂತರ 10ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಒರಿಯಾ ಎಂಬ ಇಂಗ್ಲಿಷ್ ಪತ್ರಿಕೆ ಆರಂಭಿಸಿದವರು ಯಾರು? ಸರಿಯಾದ ಉತ್ತರ ಮಧುಸೂದನ ದತ್ತರವರು. 11ನೇ ಪ್ರಶ್ನೆ, ಭಾರತೀಯ ಸೇವಕರ ಸಂಘ ಅಂದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾದ ಗುರಿಗಳೇನು? ಸರಿಯಾದ ಉತ್ತರ ಆತ್ಮತ್ಯಾಗ, ನಡತೆಯ ಶುಚಿತ್ವ ಮತ್ತು ತಿಂಗಳ 650 ರೂನಲ್ಲಿ ದೇಶ ಸೇವೆ ಮಾಡುವುದು. ನೋಡಿ, ಆತ್ಮತ್ಯಾಗ, ನಡತೆಯ ಶುಚಿತ್ವ ಮತ್ತು ತಿಂಗಳ 650 ರೂನಲ್ಲಿ ದೇಶ ಸೇವೆ ಮಾಡುವುದೇ ಈ ಒಂದು ಸರ್ವೆಂಟ್ಸ್ ಆಫ್ ಇಂಡಿಯಾದ ಗುರಿಗಳಾಗಿತ್ತು. 12ನೇ ಪ್ರಶ್ನೆ, ದಿ ಬಂಗಾಳಿ ಎಂಬ ಪತ್ರಿಕೆ ಆರಂಭಿಸಿದವರು ಯಾರು? ಸರಿಯಾದ ಉತ್ತರ ಸುರೇಂದ್ರನಾಥ ಬ್ಯಾನರ್ಜಿ. ನೋಡಿ, ಸುರೇಂದ್ರನಾಥ ಬ್ಯಾನರ್ಜಿ ಅಂದ್ರೆ ಇವರೇ, ಎಸ್ ಎನ್ ಬ್ಯಾನರ್ಜಿ ಅಂದ್ರೆ ಇವರೇ ವಿದ್ಯಾರ್ಥಿಗಳ. ಈ ನೋಡಿ, ಎಸ್ ಎನ್ ಬ್ಯಾನರ್ಜಿ, ಸುರೇಂದ್ರನಾಥ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದಂತ ಇಂಡಿಯನ್ ಯೂನಿಯನ್ ರವರು ಅವರು ಮರ್ಜ್ ಮಾಡಿಕೊಂಡು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದಂತವರು ವಿದ್ಯಾರ್ಥಿಗಳೇ. ನಂತರ 13ನೇ ಪ್ರಶ್ನೆ, ಪ್ರಾರ್ಥನೆ, ವಿರೋಧ ಮತ್ತು ಮನವಿ ಯಾರ ಅಸ್ತ್ರಗಳಾಗಿದ್ದವೋ? ಸರಿಯಾದ ಉತ್ತರ ಮಂದಗಾಮಿಗಳು. ಮಂದಗಾಮಿಗಳು ಬ್ರಿಟಿಷರ ಬಳಿ ಪ್ರಾರ್ಥನೆ, ವಿರೋಧ, ಮನವಿ ಸಲ್ಲಿಸುವುದರ ಮೂಲಕ ಸಂವಿಧಾನಾತ್ಮಕವಾಗಿ ಸ್ವರಾಜ್ಯವನ್ನು ಸಾಧನೆ ಮಾಡಬೇಕೆಂಬ ಒಂದು ಆಕಾಂಕ್ಷೆಯನ್ನು ಹೊಂದಿದಂತವರೇ ಈ ಮಂದಗಾಮಿ ನಾಯಕರು. 14ನೇ ಪ್ರಶ್ನೆ, 1906ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರ್ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಅವರು. ಇಲ್ಲಿಯೇ ದಾದಾಬಾಯಿ ನವರೋಜಿ ಅವರು ಸ್ವರಾಜ್ಯವನ್ನ ಘೋಷಣೆ ಮಾಡ್ತಾರೆ. ಯಾಕೆಂದ್ರೆ ತೀವ್ರವಾದಿಗಳನ್ನ ಸಮಾಧಾನ ಪಡಿಸಕ್ಕೆ. 15ನೇ ಪ್ರಶ್ನೆ, ಕಾಂಗ್ರೆಸ್ನ ಕೊನೆಯ ಅಧ್ಯಕ್ಷರ್ಯಾರು? ಪಟ್ಟಾಭಿ ಸೀತಾರಾಮಯ್ಯ.
ನೋಡಿ, ಕಾಂಗ್ರೆಸ್ನ ಕೊನೆಯ ಅಧ್ಯಕ್ಷರು ಪಟ್ಟಾಭಿ ಸೀತಾರಾಮಯ್ಯ. ಕಾಂಗ್ರೆಸ್ನ ಕೊನೆಯ ಅಧಿವೇಶನ 1948ರಲ್ಲಿ ಜೈಪುರದಲ್ಲಿ ನಡೆದೈತೆ. ಯಾಕೆ ನಾವು 48ಕ್ಕೆ ಕೊನೆಯ ಅಧಿವೇಶನ ಅಂತ ಅಧ್ಯಯನ ಮಾಡ್ತೀವಿ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ, ಇಲ್ಲಾಂದ್ರೆ ಮುಂದಿನ ಪೀಳಿಗೆ ಜನ ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷವೊಂದೇ ಸ್ವತಂತ್ರವನ್ನು ತಂದು ಕೊಟ್ಟಿತ್ತು ಎಂಬ ತಪ್ಪು ಕಲ್ಪನೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷವೊಂದೇ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಲಿಲ್ಲ. ಲಕ್ಷಾಂತರ ಜನ ಭಾರತೀಯರು ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ಕೊಟ್ಟು ಪ್ರಾಣವನ್ನ ಕಳೆದುಕೊಂಡು ಭಾರತಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ. ಈ ಒಂದು ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ಒಂದು ಹೆಗ್ಗಳಿಕೆ ಇಡೀ ನನ್ನ ಭಾರತೀಯರಿಗೆ, ನನ್ನ ದೇಶದ ಜನತೆಗೆ ಸಲ್ಲಬೇಕು. ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಬಾರ್ದು, ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಆದ್ರೆ ನಾವೇನ್ ಮಾಡಿದ್ವಿ, 1948 ಜನವರಿ 30ಕ್ಕೆ ಗಾಂಧೀಜಿ ತಾತನಿಗೆ ಗುಂಡಿಟ್ಟು ಕೊಲೆ ಮಾಡಿ ಕಾಂಗ್ರೆಸ್ ಪಕ್ಷ ನಾವು ಸ್ವತಂತ್ರ ಕೊಟ್ವಿ ಅಂತ ಇವತ್ತು ರಾಜಕೀಯ ಭಾಷಣ ಮಾಡುವುದು ಅದು ಸೂಕ್ತ ಅಲ್ಲ ವಿದ್ಯಾರ್ಥಿಗಳೇ. ಇಷ್ಟನ್ನು ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ತರಗತಿಗೆ ಭೇಟಿಯಾಗೋಣ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.